ಶ್ರೀನಿವಾಸಪುರ ತಾಲೂಕಿನ ಆದಿಜಾಂಬವ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ 5ನೇ ವಾರ್ಷಿಕೋತ್ಸವವನ್ನು ಭಕ್ತಿ ಭಾವ ಮತ್ತು ಸಂಭ್ರಮದಿಂದ ಆಚರಿಸಲಾಯಿತು. ಈ ಅಂಗವಾಗಿ ಆದಿಜಾಂಬವರು ನೆಲೆಸಿರುವ ಪವಿತ್ರ ಭೂಮಿಯಾದ ಪುಣ್ಯಕ್ಷೇತ್ರ ಆವಣಿ ಕ್ಷೇತ್ರಕ್ಕೆ ಭಕ್ತರ ವಿಶೇಷ ಯಾತ್ರೆಯನ್ನು ಆಯೋಜಿಸಲಾಗಿತ್ತು. ಸುಮಾರು 3 ರಿಂದ 4 ಬಸ್ಸುಗಳ ಮೂಲಕ ನೂರಾರು ಭಕ್ತರು ಯಾತ್ರೆಯಲ್ಲಿ ಭಾಗವಹಿಸಿದ್ದರು. ಶ್ರೀನಿವಾಸಪುರ ಪ್ರವಾಸಿ ಮಂದಿರದಿಂದ ಮೆರವಣಿಗೆ ಚಾಲನೆ ದೊರಕಿದ್ದು, ಮಹಿಳೆಯರು ಕಳಶಗಳನ್ನು ಹೊತ್ತು ಪಲ್ಲಕ್ಕಿ ಹಾಗೂ ರಥದೊಂದಿಗೆ ಭಕ್ತಿಪೂರ್ವಕವಾಗಿ ಸಾಗಿದರು. ತಾಲೂಕು ಕಚೇರಿ ಮುಂಭಾಗದಲ್ಲಿರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಸಲ್ಲಿಸಿದ ಬಳಿಕ ಮೆರವಣಿಗೆ ಎಂಜಿ ರಸ್ತೆ ಹಾಗೂ ಮುಳಬಾಗಿಲು ವೃತ್ತದ ಮಾರ್ಗವಾಗಿ ಮುಂದುವರಿಯಿತು. ತಮಟೆ ವಾದ್ಯಗಳ ನಾದ ಹಾಗೂ ವಿವಿಧ ಸಾಂಪ್ರದಾಯಿಕ ಕಲಾ ತಂಡಗಳ ನೃತ್ಯ ಪ್ರದರ್ಶನಗಳು ಜನರ ಗಮನ ಸೆಳೆದವು. ನಂತರ ಭಕ್ತರು ಕಳಶಗಳು ಹಾಗೂ ಪಲ್ಲಕ್ಕಿ ಉತ್ಸವದೊಂದಿಗೆ ಬಸ್ಸುಗಳಲ್ಲಿ ಆವಣಿ ಕ್ಷೇತ್ರದತ್ತ ಪ್ರಯಾಣ ಬೆಳೆಸಿ ಪುಣ್ಯಕ್ಷೇತ್ರ ಯಾತ್ರೆ ಕೈಗೊಂಡರು. ಈ ಸಂದರ್ಭದಲ್ಲಿ ಟ್ರಸ್ಟ್ ಅಧ್ಯಕ್ಷ ಮುನಿಯಪ್ಪ ಮಾತನಾಡಿ, ಪೂರ್ವಜರು ಆಚರಿಸಿಕೊಂಡು ಬಂದ ಪರಂಪರೆ ಮತ್ತು ಭಕ್ತಿ ಭಾವವನ್ನು ಇಂದಿನ ತಲೆಮಾರಿಗೆ ಪರಿಚಯಿಸುವ ಉದ್ದೇಶದಿಂದ ಈ ಯಾತ್ರೆ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಮಾಧ್ಯಮ ಮಿತ್ರರು ಹಾಗೂ ಸೂಕ್ತ ಭದ್ರತೆ ಒದಗಿಸಿದ ಪೊಲೀಸ್ ಇಲಾಖೆಗೆ ಟ್ರಸ್ಟ್ ಮುಖಂಡರು ಧನ್ಯವಾದಗಳನ್ನು ಅರ್ಪಿಸಿದರು. ಒಟ್ಟಾರೆ ಈ ಧಾರ್ಮಿಕ ಯಾತ್ರೆ ಸಾಮಾಜಿಕ ಐಕ್ಯತೆ, ಭಕ್ತಿ ಹಾಗೂ ಸಂಸ್ಕೃತಿಯ ಸಂಭ್ರಮಕ್ಕೆ ಜೀವಂತ ಸಾಕ್ಷಿಯಾಯಿತು. ಇದು 5ನೇ ಬಾರಿಗೆ ನಾವು ಆವಣಿಗೆ ಹೋಗ್ತಾ ಇರೋದು. ನಮ್ಮ ಕುಲಬಾಂಧವರೆಲ್ಲ ಮಾದಿಗರ ಕುಲಬಾಂಧವರು ಒಟ್ಟಿಗೆ ಸೇರಿ ಇಡೀ ತಾಲೂಕು ಎಲ್ಲರೂ ಸೇರಿ ನಾವು ಯಾವಾಗಲೂ ಆವಣಿಗೆ ಹೋಗೋ ಪ್ರೋಗ್ರಾಮ್ ಮಾಡ್ಕೊತಾ ಇದ್ದೀವಿ. ಒಳ್ಳೆ ನಮ್ಮ ಈ ಕರಗಗಳು, ಇದು ಕಳಶಗಳು, ಪಲ್ಲಕ್ಕಿ ಎಲ್ಲ ಇದು ಕಟ್ಟೆಗಳು ಎಲ್ಲ ನಮ್ಮ ಜೊತೆಯಲ್ಲಿ ಇಟ್ಕೊಂಡು ನಾವು ಆವಣಿಗೆ ಹೋಗಿ ಪೂಜೆ ಸಲ್ಲಿಸ್ಕೊಂಡು ಆರಾಮಾಗಿ ಬರ್ತಾ ಇದ್ದೀವಿ. ನಿಮ್ಮ ಯಾವಾಗಲೂ ಪತ್ರಕರ್ತರು, ನಮ್ಮ ಮೀಡಿಯಾ ಮಿತ್ರರು, ಇನ್ನು ಅನೇಕ ಪೊಲೀಸವರು ನಮಗೆ ಸಾಥ್ ಕೊಟ್ಟು ನಮ್ಮನ್ನು ಕರ್ಕೊಂಡೋಗಿ ಒಳ್ಳೆಯ ದರ್ಶನ ಮಾಡಿಸ್ಕೊಂಡು ನಮ್ಮ ಪ್ರೋತ್ಸಾಹ ಮಾಡ್ತಾ ಇದ್ದೀವಿ. 5ನೇ ವರ್ಷ ಇದು ನಾವು ಮಾಡ್ತಾ ಇರೋದು. ಸರ್, ಏನು ಉದ್ದೇಶಕ್ಕೆ 5 ವರ್ಷದಿಂದ ಸತ್ತಾಗಿ ಹೋಗ್ತಾ ಇರೋದು? ನಮಗೆ 5 ವರ್ಷದಿಂದ ಏನು ಉದ್ದೇಶದಿಂದ ಅಂದರೆ, ಅಲ್ಲಿ ನಮ್ಮ ಕುಲಬಾಂಧವರು ಆದಿಜಾಂಬವಂತರು ನಿಂತಿರುವಂಥ ಜಾಗ ಆವಣಿಯಲ್ಲಿ ಈ ಭೂಮಿ ಹುಟ್ಟಿದಾಗ ಅಯ್ಯಪ್ಪನು ಅಲ್ಲೇ ಪ್ರತಿಷ್ಠೆ ಆಗಿದ್ದಾನೆ. ಆವಾಗಿಂದ ನಮ್ಮ ಹಿರಿಯರೆಲ್ಲ ಅಲ್ಲೇ ಪೂಜೆ ಸಲ್ಲಿಸ್ಕೊಂಡು ಮಾಡ್ತಾಯಿದ್ರು ಸಾಂಪ್ರದಾಯಿಕವಾಗಿ. ಈಗ ನಮಗೆ ತಿಳಿದು 5 ವರ್ಷದಿಂದ ನಾವು ಅದೇ ಸಂಪ್ರದಾಯ ಪ್ರಕಾರ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಜೈ ಜಾಂಬವ!